ಹಲೋ ಫ್ರೆಂಡ್ಸ್, ಕನ್ನಡ ಒ ಟಿ ಟಿ ರೆಕಮೆಂಡೇಶನ್ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ವಾರ ಒ ಟಿ ಟಿಗೆ ಯಾವ್ಯಾವ ಹೊಸ ಸಿನಿಮಾಗಳು ಬಂದಿವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ನೋಡ್ತಾ ಮತ್ತೊಂದು ವಾರ ಮುಗಿದೇ ಹೋಯಿತು. ಈ ವಾರ ಕೂಡ ಒ ಟಿ ಟಿಲಿ ಹೊಸ ಚಿತ್ರಗಳು ಬಂದಿವೆ. ಅವು ಯಾವಂತ ನೋಡ್ಕೊಂಡು ಬರೋಣ ಬನ್ನಿ. ಓಜಿ, ಇದು ಸುಜಿತ್ ಅವರ ನಿರ್ದೇಶನದಲ್ಲಿ ಪವನ್ ಕಲ್ಯಾಣ್ ಅವರು, ಪ್ರಕಾಶ್ ರಾಜ್ ಅವರು, ಶ್ರೇಯಾ ರೆಡ್ಡಿ ಅವರು, ಅರ್ಜುನ್ ದಾಸ್ರವರು ಮುಖ್ಯ ಪಾತ್ರಧಾರಿಗಳಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದು, ಇದು ಮುಂಬೈನ ಒಂದು ಕಾಲದಲ್ಲಿ ರೋಲ್ ಮಾಡ್ತಿದ್ದಂಥ ಓಜಸ್ ಗಂಭೀರ್ ಅವರ ಕಥೆ ಇದಾಗಿದೆ. ಪವನ್ ಕಲ್ಯಾಣ್ ಅವರ ಫ್ಯಾನ್ ಆದಂಥ ಸುಜಿತ್ ಅವರು ಈ ಚಿತ್ರದ ಕಥೆಯನ್ನು ರಚಿಸಿದ್ದು, ಪವನ್ ಕಲ್ಯಾಣ್ ಅವ್ರನ್ನ ತುಂಬ ಚೆನ್ನಾಗಿ ತೆರೆ ಮೇಲೆ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಆನ್ ಸ್ಕ್ರೀನ್ 90s ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಡೈರೆಕ್ಟರ್ ಅವರು ತೋರಿಸಿದ್ದಾರೆ. ನೀವೇನಾದರೂ ಒಂದು ಗ್ಯಾಂಗ್ಸ್ಟರ್ ಮೂವಿನ ಇಷ್ಟಪಡೋರಾದರೆ ಅಥವಾ ಪವನ್ ಕಲ್ಯಾಣ್ ಅವರ ಮೂವಿನ ಫಾಲೋ ಮಾಡ್ತಿರೋರಾದರೆ ನಿಮಗೆ ಇದು ಒನ್ ಟೈಮ್ ವಾಚ್ ಮಾಡ್ಬೋದಂಥ ಸಿನಿಮಾ ಇದಾಗಿದೆ. ಇದು ನೆಟ್ಫ್ಲಿಕ್ಸ್ ಆ್ಯಪಲ್ಲಿ ಕನ್ನಡ ಭಾಷೆಯಲ್ಲೇ 6.4 IMDb ರೇಟಿಂಗ್ನೊಂದಿಗೆ ಸ್ಟ್ರೀಮ್ ಆಗ್ತಿದೆ. ಹೋಗಿ ನೋಡಿ. ಮಿರೇಜ್, ಇದು ಜೀತು ಜೋಸೆಫ್ ಅವರ ನಿರ್ದೇಶನದಲ್ಲಿ ಆಸಿಫ್ ಅಲಿ, ಅಪರ್ಣಾ ಬಾಲ್ಮೂಳೆ, ಹಕೀಂ ಶಾಜಹಾನ್ ಮುಖ್ಯ ಪಾತ್ರಧಾರಿಗಳಾಗಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದು ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ಗೆ ಸೇರುವಂಥ ಸಿನಿಮಾ ಇದಾಗಿದೆ. ಇನ್ನು ಇದರ ಸ್ಟೋರಿ ಲೈನ್ ಕಡೆ ಹೇಳ್ಬೇಕಂದ್ರೆ, ಕಿರಣ್ ಅನ್ನುವಂಥ ವ್ಯಕ್ತಿ ಒಂದು ಟ್ರೈನ್ ಆಕ್ಸಿಡೆಂಟಲ್ಲಿ ಸತ್ತು ಹೋಗ್ತಾನೆ. ಅವನು ಸಾಯೋಕ್ಕೂ ಮುಂಚೆ ಅವನು ಕೆಲಸ ಮಾಡ್ತಿರುವಂಥ ಆಫೀಸ್ನ ಡೇಟಾನ ಕದ್ದಿರ್ತಾನೆ. ಆ ಡೇಟಾನ ಪೊಲೀಸ್ ಅವ್ರಿಗೆ ಕಿರಣ್ ಕೊಟ್ಟರೆ ಕಿರಣ್ ಲೈಫ್ನ ಸೆಟಲ್ ಮಾಡುವಂಥ ಅಗ್ರಿಮೆಂಟ್ ಕಿರಣ್ ಅವ್ರಿಗೂ ಮತ್ತು ಪೊಲೀಸರಿಗೂ ಆಗಿರುತ್ತೆ. ಆ ಡೇಟಾದಲ್ಲಿ ಮಾಲೀಕ ಕಂಪ್ನಿಯಲ್ಲಿ ಮಾಡ್ತಿರುವಂಥ ಇಲಿಗಲ್ ಬಿಸ್ನೆಸ್ನ ಎಲ್ಲ ಡೇಟಾ ಕೂಡ ಇರುತ್ತೆ. ಅದು ಪೊಲೀಸವ್ರ ಕೈಗೆ ಸಿಕ್ಕರೆ ಮಾಲೀಕನ್ನ ಜೈಲಿಗೆ ಹಾಕೋದು ಗ್ಯಾರಂಟಿ. ಆ ಡೇಟಾ ಪೊಲೀಸರಿಗೆ ಸಿಕ್ತಾ ಆ ಡೇಟಾದಿಂದಾಗಿ ಅವನ ಪ್ರೀತಿಸಿದ ಹುಡುಗಿಗೆ ಆದಂಥ ಪ್ರಾಬ್ಲಮ್ಸ್ ಏನು ಅನ್ನೋದನ್ನು ನೀವು ಈ ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇದು ಮಲಯಾಳಂ ಇಂಡಸ್ಟ್ರಿಯ ಮತ್ತೊಂದು ಥ್ರಿಲ್ಲರ್ ಸಿನಿಮಾ ಇದಾಗಿದೆ. ಈ ಸಿನಿಮಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಖಂಡಿತ ಇದು ಗುಡ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಹಾಗೆ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ವಿಚಾರದಲ್ಲಿ ಹಿಂದುಳಿದಂಥ ಸಿನಿಮಾ ಆಗಿದ್ದರೂ ಕೂಡ ನೀವು ಇದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಸಿನಿಮಾ ನೋಡಿದರೆ ಇಂಥ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಸೋತಿತ್ತ ಅಂತ ಕೂಡ ಅನಿಸೋದುಂಟು. ಥ್ರಿಲ್ಲರ್ ಜಾನರ್ನ ಇಷ್ಟಪಡುವಂಥವ್ರಿಗೆ ಇದು ಮಸ್ಟ್ ವಾಚ್ ಸಿನಿಮಾ ಕೂಡ ಆಗ್ಬೋದು. IMDb 6.1 ರೇಟಿಂಗ್ನೊಂದಿಗೆ ಸೋನಿ ಲಿವ್ ಆ್ಯಪಲ್ಲಿ ಕನ್ನಡ ಭಾಷೆಯಲ್ಲಿನೇ ಸ್ಟ್ರೀಮ್ ಆಗ್ತಿದೆ. ಹೋಗಿ ನೋಡಿ. ಕಿಷ್ಕಿಂಧಾಪುರಿ, ಇದು ಕೌಶಿಕ್ ಪೆಗಲಪತಿ ಅವರ ನಿರ್ದೇಶನದಲ್ಲಿ ಶ್ರೀನಿವಾಸ್ ಬೆಲ್ಲಂಕೊಂಡ, ಅನುಪಮ ಪರಮೇಶ್ವರನ್, ಮಕರಂದ ದೇಶಪಾಂಡೆ ಅವರ ಜೊತೆ ಕನ್ನಡದ ಹಿರಿಯ ನಟಿಯಾದಂಥ ಪ್ರೇಮಾ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದು ಹಾರರ್ ಜನರ್ಗೆ ಸೇರುವಂಥ ಸಿನಿಮಾ ಇದಾಗಿದ್ದು, ಈ ಸಿನಿಮಾದ ಸ್ಟೋರಿ ತುಂಬ ಫ್ರೆಶ್ ಆಗಿದೆ. ಇನ್ನು ಈ ಸಿನಿಮಾದ ಸ್ಟೋರಿ ಒನ್ಲೈನ್ ಬಗ್ಗೆ ಹೇಳೋದಾದರೆ, ಗೋಸ್ಟ್ ವಾಕಿಂಗ್ ಟೂರ್ ಅನ್ನುವಂಥ ಸಣ್ಣ ಕಂಪ್ನಿಯಲ್ಲಿ ನಮ್ಮ ಹೀರೋ ಅವರು ಕೆಲಸ ಮಾಡ್ತಿರ್ತಾರೆ. ಯಾವುದೋ ಒಂದು ಕಾರಣಕ್ಕೆ ಸುವರ್ಣಮಾಯ ರೇಡಿಯೋ ಸ್ಟೇಷನ್ ಅನ್ನುವಂಥ ಒಂದು ಪ್ಲೇಸ್ಗೆ ವಿಸಿಟರ್ಸ್ ಜೊತೆ ಹೋಗ್ತಾರೆ. ಆಗ ಅಲ್ಲಿ ಅವರು ಒಂದು ಗೋಸ್ಟ್ನ ಡಿಸ್ಟರ್ಬ್ ಕೂಡ ಮಾಡ್ತಾರೆ. ಅಲ್ಲಿಂದ ಅವರ ಜೀವನ ಮುಂದೆ ಏನಾಗುತ್ತೆ, ಅವರು ಮುಂದೆ ಎದುರಿಸಿದ ತೊಂದರೆಗಳೇನು ಅನ್ನೋದನ್ನೆಲ್ಲ ನೀವು ಈ ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಈ ಸಿನಿಮಾದ CGI ವರ್ಕ್ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ನನಗನ್ಸುತ್ತೆ. ನೀವೇನಾದರೂ ಒಂದು ಹಾರರ್ ಸಿನಿಮಾನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ನಿಮಗೆ ಡೀಸೆಂಟ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಇದು ಪ್ರಸ್ತುತ G5ನಲ್ಲಿ 7.6 IMDb ರೇಟಿಂಗ್ನೊಂದಿಗೆ ಕನ್ನಡ ಭಾಷೆಯಲ್ಲಿನೇ ಸಿಗುತ್ತೆ. ನೀವೇನಾದರೂ ಥಿಯೇಟ್ರ್ನಲ್ಲಿ ಈ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರೆ ಒನ್ ಟೈಮ್ ವಾಚ್ ಮಾಡಬಹುದಂಥ ಸಿನಿಮಾ ಇದಾಗಿದೆ. ಇದು ಕನ್ನಡ OTT ರೆಕಮೆಂಡೇಶನ್ನ ಪಾರ್ಟ್ 3 ವಿಡಿಯೋ ಆಗಿದ್ದು, ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋಗಳು ನಮ್ಮ ಚಾನಲ್ನಲ್ಲಿವೆ. ಹೋಗಿ ನೋಡಿ ಅಂತ ಹೇಳ್ತಾ, ನಿಮಗೆ ನಮ್ಮ ಪ್ರಯತ್ನಗಳು ಇಷ್ಟ ಆಗ್ತಿವೆ ಅಂತ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಸಜೆಷನ್ ಕೊಡಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ಬಂದು ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಿದ್ದೀನಿ. ಥ್ಯಾಂಕ್ ಯು.